ನಮಸ್ತೆ ಸ್ನೇಹಿತರೆ, ಇಂದು ನಾವು ಸೋಮನಾಥಪುರದಲ್ಲಿ ಅಂದರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದಂತಹ ಕೇಶವ ದೇವಾಲಯದಲ್ಲಿ ಹಿಂದೆ ಯಾವ ರೀತಿ ಅಂದರೆ ಪೂಜಾ ವಿಧಿವಿಧಾನಗಳು ನಡೀತಾ ಇದ್ವು ಮತ್ತು ಕೇಶವ ದೇವಾಲಯ ಹಾಗೂ ಶೈವ ದೇವಾಲಯವಾದಂತಹ ಪಂಚಿಕೇಶ್ವರ ದೇವಾಲಯದಲ್ಲಿ ಯಾವ ರೀತಿ ಪೂಜೆ ಜೊತೆಗೆ ಎಷ್ಟು ಜನ ಅಲ್ಲಿನ ಪರಿಚಾರಕರು, ಪೂಜಾರಿಗಳಾಗಿರಲಿ, ಅಡುಗೆಯವರಾಗಿರಲಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಮತ್ತು ಅಲ್ಲಿ ಯಾವ್ಯಾವ ರೀತಿಯ ಧಾನ್ಯಗಳನ್ನ ತರಿಸ್ತಾ ಇದ್ರು, ಹೀಗೆ ಒಟ್ಟಾರೆಯಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರಂತಹ ವಿವರವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ಎಸ್ ಶೆಟ್ಟರ್ ಅವರು ಬರೆದಿರುವ ಸೋಮನಾಥಪುರ ಅನ್ನೋ ಪುಸ್ತಕದಲ್ಲಿ ಓದಿದ್ದೆ. ಈಗ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಮೊದಲಿಗೆ ಗರ್ಭಗುಡಿಯೊಳಗಿನ ಪೂಜಾ ಕ್ರಿಯೆಗಳು. ಸೋಮನಾಥಪುರದ ವೈಷ್ಣವ ಮತ್ತು ಶೈವ ದೇವಾಲಯಗಳ ನಿರ್ವಹಣೆಗೆ ಹೊಯ್ಸಳ ಅರಸ ಮುಮ್ಮಡಿ ನರಸಿಂಹದೇವರು 3400 ಗದ್ಯಾಣ ವಾರ್ಷಿಕ ವರಮಾನ ತರುವ ದತ್ತಿಯನ್ನು ಹಾಕಿಕೊಟ್ಟರು. ಇದರ ಬಹುಪಾಲು ಹಣವನ್ನು ಈ ದೇವಾಲಯಗಳಲ್ಲಿ ಅಂಗಭೋಗ, ರಂಗಭೋಗ, ನಿತ್ಯೋತ್ಸವ, ನೈಮಿತ್ತಿಕೋತ್ಸವಗಳಿಗೆ ಮತ್ತು ದೇವಾಲಯದ ಜೀರ್ಣೋದ್ಧಾರಕ್ಕೆ ವಿನಿಯೋಗಿಸಲಾಗುತ್ತಿತ್ತು. ಮೊದಲಿಗೆ ಅಂಗಭೋಗ. ಅಂಗಭೋಗವೆಂದರೆ ಗರ್ಭಗುಡಿಯ ಏಕಾಂತದಲ್ಲಿ ಜರುಗಿಸಲಾಗುತ್ತಿದ್ದ ದೇವತಾ ಮೂರ್ತಿಯ ಅಂಗಪೂಜೆ. ಅಂದರೆ ದೇವರ ವಿಗ್ರಹವನ್ನು ತೊಳೆದು ಅದಕ್ಕೆ ಅಲಂಕಾರ ಮಾಡೋದಾಗಲಿ ಅಥವಾ ಗರ್ಭಗುಡಿಯೊಳಗೆ ಏನು ಕೆಲಸ ಇತ್ತೋ ಅದೆಲ್ಲ ಅಂಗಭೋಗಕ್ಕೆ ಸೇರಿದ್ದು. ಇದನ್ನು ಸ್ಥಾನಿಕರು, ನಂಬಿಗಳು, ಆಚಾರ್ಯರ ಮಾರ್ಗದರ್ಶನದಲ್ಲಿ ನಿರ್ವಹಿಸಲಾಗುತ್ತಿತ್ತು. ದೈನಂದಿನ ಸಾಂಪ್ರದಾಯಿಕ ಪೂಜೆಯೊಡನೆ ನಿತ್ಯೋತ್ಸವಗಳು ಅಂದರೆ ದಿನಂಪ್ರತಿ ಜರುಗುತ್ತಿದ್ದ ಉತ್ಸವಗಳು ಇದರಲ್ಲಿ ಸೇರ್ಪಡೆಗೊಂಡಿದ್ದವು. ಇವುಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಇತರೆ ಬ್ರಾಹ್ಮಣರೆಂದರೆ ಕೇಶವ ದೇವಾಲಯದ 5 ಮತ್ತು ಪಂಚಿಕೇಶ್ವರ ದೇವಾಲಯದ 6 ಸಿಂಗಾರಿಗಳು ಅಂದರೆ ದೇವತಾ ಮೂರ್ತಿಯನ್ನು ಸಿಂಗರಿಸುವವರು, ಅಗ್ವಣಿಗಳು ಅಥವಾ ದೇವರ ಮಜ್ಜನಕ್ಕೆ ತರುತ್ತಿದ್ದ ಮಡಿ ನೀರಿನವರು, ಗಂಧ, ಕರ್ಪೂರ, ನಂದಾದೀವಿಗೆ, ಪಂಚಾಮೃತ, ಛತ್ರ, ಚಾಮರ, ಸೀಗುರಿಗಳನ್ನು ಸಿದ್ಧ ಮಾಡಿಕೊಂಡು ದೇವತಾ ಸೇವೆಗೆ ನಿಲ್ಲುತ್ತಿದ್ದವರು, ವಿಗ್ರಹದ ಅಭ್ಯಂಜನಕ್ಕೆ ಗಂಧ, ಕುಡಿ ನೀರನ್ನು ಒದಗಿಸುವವರ ಒಂದು ಪ್ರತ್ಯೇಕ ವರ್ಗವಿತ್ತು. ನಿತ್ಯ ಅಭ್ಯಂಜನವಲ್ಲದೆ ಪ್ರತಿ ಬುಧವಾರ ಮತ್ತು ಶನಿವಾರ ಪೂರೈಸಲಾಗುತ್ತಿದ್ದ ವಿಶೇಷ ಅಭ್ಯಂಜನ ಕಾಲದಲ್ಲಿ ಸೀಗೆಕಾಯಿಯಿಂದ ದೇವತಾ ಮೂರ್ತಿಗಳನ್ನು ತಿಕ್ಕಿ ತೊಳೆಯಲಾಗುತ್ತಿತ್ತು. ಅಂಗಭೋಗದ ನೈಮಿತ್ತಿಕೆಗಳಲ್ಲಿ ಅಮೃತ ಪಡಿಗೆ ಅಂದರೆ ದೇವರ ನೈವೇದ್ಯಕ್ಕೆ ವಿಶೇಷ ಸ್ಥಾನವಿತ್ತು. ಪ್ರತಿದಿನವೂ ನಡೆಯುತ್ತಿದ್ದ ಈ ಕಾರ್ಯಕ್ಕಾಗಿ ನಿತ್ಯ ಪಡಿಯನ್ನು ನಿರ್ಧರಿಸಲಾಗುತ್ತಿತ್ತು. ದೇವರ ಕೊಠಾರದಿಂದ ಇದಕ್ಕಾಗಿ ತರುತ್ತಿದ್ದ ಸಾಮಗ್ರಿಗಳಲ್ಲಿ ಅಕ್ಕಿ, ಬೇಳೆ, ಎಣ್ಣೆ, ತುಪ್ಪ, ಉಪ್ಪು, ಹೆಸರು, ಮೆಣಸು, ಒಡ್ಡ ಮಾದುರಕಾಯಿ, ಅಡಕೆ, ವೀಳ್ಯದೆಲೆ, ಕರ್ಪೂರ, ಕುಂಕುಮ, ಕಸ್ತೂರಿ ಮುಂತಾದವುಗಳಿದ್ದವು. ಇವುಗಳಿಗಾಗುತ್ತಿದ್ದ ಖರ್ಚನ್ನು ದೇವಾಲಯದ ಭಂಡಾರ ಭರಿಸಲಾಗುತ್ತಿತ್ತು. ವಿಸ್ತಾರಗೊಳ್ಳುತ್ತಿದ್ದ ಅಂಗಭೋಗ ಕಾರ್ಯಗಳು. ಕೆಲವು ಉತ್ಸವಗಳು ಗರ್ಭಗುಡಿಯನ್ನು ದಾಟಿ ರಂಗಮಂಟಪಕ್ಕೆ ವಿಸ್ತರಿಸಿಕೊಂಡಿದ್ದವು. ಅಂತಹವುಗಳಲ್ಲಿ ಮಂಡಲೋದ್ಧಾರಣಾ ಕಳಶ ಅಂದರೆ ನಿಶ್ಚಿತ ಸಂಖ್ಯೆಯ ಪೂರ್ಣ ಕುಂಭಗಳ ಆರಾಧನೆ, ಪುಣ್ಯಹವಾಚನ ಅಂದರೆ ಮಂತ್ರಘೋಷಣೆ, ಉಪಕಳಶ ಪೂಜೆ ಅಂದರೆ ಶುದ್ಧೋದಕ ಕಳಶಗಳ ಅರ್ಚನೆ, ನವಗ್ರಹ ಹೋಮ ಮುಂತಾದವು ಮುಖ್ಯವಾಗಿದ್ದವು. ಅಂಗಭೋಗದ ಸಿಬ್ಬಂದಿಯಲ್ಲಿ ಕೆಲವರಿಗೆ ಹೋಮ ಮುಂತಾದವು ಮುಖ್ಯವಾಗಿದ್ದವು. ಅಂಗಭೋಗದ ಸಿಬ್ಬಂದಿಯಲ್ಲಿ ಕೆಲವರಿಗೆ ರಂಗಭೋಗದ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಅವಕಾಶವಿತ್ತು. ಆದರೆ ರಂಗಭೋಗಕ್ಕಾಗಿ ನೇಮಕಗೊಂಡವರಿಗೆ ಅಂಗಭೋಗದ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳಲು ಸಾಧ್ಯವಿರಲಿಲ್ಲ. ಅಂದರೆ ಗರ್ಭಗುಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರತಿಯೊಬ್ಬರಿಗೂ ಅಂದರೆ ಅದು ಅಂಗಭೋಗ ಅಂತಾರೆ. ಅವ್ರಿಗೆ ರಂಗಭೋಗದಲ್ಲೂ ಅಂತಂದರೆ ಗರ್ಭಗುಡಿಯನ್ನು ದಾಟಿ ಹೊರಗೆ ನಡೆಯುತ್ತಿದ್ದಂತಹ ಉತ್ಸವಗಳಾಗಲಿ ಕಾರ್ಯಕ್ರಮಗಳಾಗಲಿ ಅದರಲ್ಲಿ ಪಾಲ್ಗೊಳ್ಳಲು ಅವಕಾಶ ಇರ್ತಿತ್ತು. ಆದರೆ ರಂಗಭೋಗದಲ್ಲಿ ಕೆಲಸ ಮಾಡೋರು, ರಂಗಭೋಗದಲ್ಲಿ ಅಂದರೆ ಅದೇ ಗರ್ಭಗುಡಿಯಿಂದ ಹೊರಗಡೆ ಕೆಲಸ ಮಾಡೋರು ಯಾರೇ ಇದ್ದರೂ ಕೂಡ ಅವರಿಗೆ ಗರ್ಭಗುಡಿಯಲ್ಲಿ ಯಾವುದೇ ಕೆಲಸ ಮಾಡೋದಕ್ಕೆ ಆಸ್ಪದವಿರಲಿಲ್ಲ ಅನ್ನೋದು. ಇನ್ನು ಗರ್ಭಗುಡಿಯ ಹೊರಗಿನ ಆಚರಣೆಗಳು.
ಇದರಲ್ಲಿ ರಂಗಭೋಗ. ಮೊದಲೇ ಹೇಳಿದಂತೆ ಅಂಗಭೋಗ ಅಂದರೆ ದೇವರ ವಿಗ್ರಹ ಅಂದರೆ ಗರ್ಭಗುಡಿಗೆ ಸಂಬಂಧಪಟ್ಟಂತಹ ಕೆಲಸ. ರಂಗಭೋಗ ಅಂದರೆ ಗರ್ಭಗುಡಿಯ ಹೊರಗಿನ ಉತ್ಸವಗಳಾಗಲಿ, ಹೊರಗಿನ ಯಾವುದೇ ಉತ್ಸವಗಳು, ಆಚರಣೆಗಳು ಇದಕ್ಕೆ ಸಂಬಂಧಪಟ್ಟದ್ದು ರಂಗಭೋಗ. ಭಕ್ತಿಪೂರ್ವಕವಾಗಿ ನಾಟ್ಯ ಮುಂತಾದ ಮನರಂಜನಾ ಕಾರ್ಯವನ್ನು ಪೂರೈಸಿಕೊಡುತ್ತಿದ್ದ ನಾಗವಾಸದವರಿಗೆ ರಂಗಭೋಗದ ಆಚರಣೆಗಳಲ್ಲಿ ವಿಶಿಷ್ಟ ಮತ್ತು ವಿಶೇಷ ಸ್ಥಾನವಿತ್ತು. ನಾಗವಾಸದವರು ಅಂತಂದರೆ ಹಿಂದಿನ ದೇವದಾಸಿಯರು ಅಂತ ಅರ್ಥ ಬರುತ್ತೆ. ಈಗ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ವೇಶ್ಯೆಯರ ಬಗ್ಗೆ ಕೆಲವು ವಿಡಿಯೋಸ್ನ ನಾನು ಹಾಕಿದೆ. ಅದರಲ್ಲೂ ಕೂಡ ನಾಗವಾಸದವರ ಬಗ್ಗೆ ಒಂದು ಮಾಹಿತಿ ಇದೆ. ಕೇಶವ ಮತ್ತು ಪಂಚಿಕೇಶ್ವರ ದೇವಾಲಯಗಳಲ್ಲಿ ಪ್ರತ್ಯೇಕ ನಾಗವಾಸ ಬಳಗಗಳಿದ್ದವು. ಅಂದರೆ ಅವ್ರದ್ದೇ ಆದಂತಹ ಒಂದು ಕುಟುಂಬ ಇತ್ತು. ಈ ಎರಡೂ ಸೇವಾ ವರ್ಗಗಳಲ್ಲಿ ಪ್ರತಿಯೊಂದಕ್ಕೂ 300 ಗದ್ಯಾಣ ವಾರ್ಷಿಕ ವರಮಾನವನ್ನು ಒದಗಿಸಿಕೊಡುವ ವ್ಯವಸ್ಥೆ ಇತ್ತು. ಪಂಚಿಕೇಶ್ವರದವರ ವಾರ್ಷಿಕ ವರಮಾನದಲ್ಲಿ 30 ಗದ್ಯಾಣವನ್ನು ಸಂಗೀತದವರಾದ ಮೊಕರಿಗಳಿಗೆ ಕಾಯ್ದಿರಿಸಲಾಗುತ್ತಿತ್ತು. ಅಂದರೆ ಮೊಕರಿಗಳು ಅಂದರೆ ಸಂಗೀತದವರು. ಹಾಡುವ ಮೊಕರಿಗರ ಪ್ರಸ್ತಾಪ ಬೇರೆ ಶಾಸನದಲ್ಲಿ ಬರುವುದು. ನಾಗವಾಸಕ್ಕೆ ಸಮೀಪದ ಪದಗಳೆಂದರೆ ದೇವದಾಸಿ, ನಿತ್ಯ ಸುಮಂಗಲಿ ಮತ್ತು ಸದಾ ಮುತ್ತೈದೆ ಎಂಬುವು. ಆದರೆ ಈ 3 ಪದಗಳು ಮಧ್ಯಕಾಲೀನ ಕನ್ನಡ ಶಾಸನಗಳಲ್ಲಿ ಬರುವುದು ಅಪರೂಪ. ನಾಗವಾಸದವರಲ್ಲಿ ನೃತ್ಯ ಸಂಗೀತಗಾರರಲ್ಲದೆ ಅವರಿಗೆ ತರಬೇತಿ ಕೊಡುತ್ತಿದ್ದ ನಟುವರಿದ್ದರೆಂದು ತಿಳಿದು ಬರುವುದು. ಈ ನಟುವರು ಅನ್ನೋ ಪದ ಹಾಗೂ ಅದರ ಮಾಹಿತಿ ಕೂಡ ನಮ್ಮ ಹಿಂದಿನ ವೇಶ್ಯೆಯರು ಎನ್ನೋ ವಿಡಿಯೋಗಳಲ್ಲಿ ಪ್ರಸ್ತಾಪ ಆಗಿದೆ. ಸೋಮನಾಥಪುರದಲ್ಲಿ ಇವರ ರಕ್ಷಣೆಗಾಗಿ ಒಬ್ಬ ನಾಯಕ ನಡಿ ಕೆಲವು ಅಂಗರಕ್ಷಕರಿದ್ದರೆಂಬ ವಿವರ ಕೇಶವ ದೇವಾಲಯದ ಶಾಸನದಲ್ಲಿ ಬರುವುದು. ಅಂದರೆ ಇವ್ರಿಗೂ ಕೂಡ ರಕ್ಷಣೆಗಾಗಿ ಕೆಲವು ಸೈನಿಕರನ್ನು ಅಥವಾ ಅಂಗರಕ್ಷಕರನ್ನು ಬಿಟ್ಟಿದ್ರು ಅನ್ನೋದು ತಿಳಿದು ಬರುತ್ತೆ. ನೃತ್ಯ ಸಂಗೀತ ಸೇವೆಯನ್ನಲ್ಲದೆ ಚಾಮರ ಮತ್ತು ಆರತಿ ಸೇವೆಗಳಲ್ಲಿಯೂ ನಾಗವಾಸಿಗಳು ನಿರತರಾಗಿರುತ್ತಿದ್ದರು. ಅಂದರೆ ಅವರು ನಾಗವಾಸಿಗಳು ದೇವದಾಸಿಯರು ಅಂದ್ರೆ ಬರೀ ನೃತ್ಯ ಮಾಡೋದಾಗಲಿ ಸಂಗೀತ ಆಡೋದಲ್ಲದೆ ಅವರಿಗೆ ದೇವರ ಉತ್ಸವಗಳಲ್ಲಿ ಚಾಮರ ಬೀಸೋದಂದರೆ ಬೀಸಣಿಗೆ ಬೀಸೋಂಥ ಕೆಲಸ ಕೂಡ ಇತ್ತು. ಪುರಾಣಿಕ ಮತ್ತು ಬಟ್ಟಗುತ್ತ ಅಂದರೆ ರಂಗಭೋಗದ ಸೇವಾ ವರ್ಗದಲ್ಲಿ ಪುರಾಣಿಕನಿಗೆ ಮತ್ತು ಬಟ್ಟಗುತ್ತ ಅಂದರೆ ಹಾಡುಗರು ಗೌರವಯುತ ಸ್ಥಾನವಿತ್ತು. ರಂಗಮಂಟಪದಲ್ಲಿ ಅಂದರೆ ಒಮ್ಮೊಮ್ಮೆ ಪ್ರಾಕಾರದಲ್ಲಿ ಮತ್ತು ತೆರೆದ ಅಂಗಳಗಳಲ್ಲಿ ಪುರಾಣ ಪ್ರವಚನಗಳನ್ನು ಮಾಡಲಾಗುತ್ತಿತ್ತು. ಕೇಶವ ದೇವಾಲಯದ ಪುರಾಣಿಕರು 16 ಗದ್ಯಾಣ, ಪಂಚಿಕೇಶ್ವರದ ಪುರಾಣಿಕರು 12 ಗದ್ಯಾಣ ವಾರ್ಷಿಕ ವರಮಾನವನ್ನು ಪಡೆಯುತ್ತಿದ್ದರು. ಇದರಂತೆ 10 ಗದ್ಯಾಣ ವಾರ್ಷಿಕ ವರಮಾನ ಪಡೆಯುತ್ತಿದ್ದ 2 ಬಟ್ಟಗುತ್ತರು ಕೇಶವ ದೇವಾಲಯದಲ್ಲಿ ಮತ್ತು ಒಬ್ಬ ಪಂಚಿಕೇಶ್ವರ ದೇವಾಲಯದಲ್ಲಿ ಇದ್ದರು. ಉಳಿದ ಸಿಬ್ಬಂದಿಗಳು ರಂಗಭೋಗದ ದೈನಂದಿನ ಕಾರ್ಯದಲ್ಲಿ ಇನ್ನೂ ಕೆಲವರು ತೊಡಗಿಸಿಕೊಂಡಿದ್ದರು. ಅವರಲ್ಲಿ 4 ರಂಗವಾಲೆ ಹಿಟ್ಟಿನಾರತಿಯವರು, 10 ಪರಿಚಾರಕರು, 10 ಮಾಲೆಗಾರರು, 5 ಆಳುಮಾಲೆಗಳು, 17 ಆಳುಗಳು ಕೇಶವ ದೇವಾಲಯದಲ್ಲಿದ್ದರೆ 3 ರಂಗವಾಲೆಗಳು, 6 ಪರಿಚಾರಕರು, 9 ಆಳುಗಳು, 12 ದವಸಿಗರು ಪಂಚಿಕೇಶ್ವರದಲ್ಲಿರುತ್ತಿದ್ದರು. ಅಲ್ಲದೆ ಕಾವೇರಿ ದಡದ ನರಸಿಂಹ ದೇವಾಲಯದಲ್ಲಿಯೂ ಒಬ್ಬ ನಾಯಕ ನಡಿ, 3 ಆಳುಗಳು ಮತ್ತು ಒಬ್ಬ ಅಂಗರಕ್ಷಕರಿದ್ದರು. ಈ ನರಸಿಂಹ ದೇವಾಲಯ ಯಾವುದು ಅಂತಂದರೆ ಕೆಲವರ ಬಾಯಲ್ಲಿ ಹೊಳೆ ನರಸಿಂಹ ಅಂತ ಬಂದರೆ, ಇನ್ನು ಪುಸ್ತಕದ ದಾರಿಲೇ ಹೋದರೆ ನಮಗೆ ಮೊಂಡುಸಾಲೆ ನರಸಿಂಹೇಶ್ವರ ದೇವಾಲಯ ಅಂತ ಬರುತ್ತೆ. ಅದು ಕೇಶವ ದೇವಾಲಯದ ಹಿಂಭಾಗದಲ್ಲಿ ಹೊಲಗಳ ಮಧ್ಯದಲ್ಲಿರುವಂತಹ ಒಂದು ಸುಂದರ ದೇವಾಲಯ. ಆದರೆ ಅದು ಪೂರ್ಣ ಭಗ್ನವಾಗಿದೆ. ಸ್ವಲ್ಪ ದಿನಗಳಲ್ಲೇ ಅಥವಾ ವರ್ಷನೇ ಆಗ್ಬೋದು ಪೂರ್ಣ ನಾಶ ಆಗೋ ಸ್ಥಿತಿಲಿದೆ. ಆದರೆ ಅದು ಜೀರ್ಣೋದ್ಧಾರ ಆಗೋ ಒಂದೊಂದು ಸನ್ನಿವೇಶಗಳು ಬರ್ತಾ ಇದೆ. ಆದರೆ ಇನ್ನೂ ಅದು ಕೈಗೊಂಡಿಲ್ಲ. ಅಂಗಭೋಗ ಅಂದರೆ ಗರ್ಭಗುಡಿಯಲ್ಲಿ ನಡೆಯುವಂತಹ ಕೆಲಸಗಳು ಬ್ರಾಹ್ಮಣರಿಂದ ಮಾತ್ರ ನಡೆಯುತ್ತಿತ್ತು. ಗರ್ಭಗುಡಿಯ ಹೊರಗಿನ ರಂಗಭೋಗದ ಕೆಲಸಗಳು ಬ್ರಾಹ್ಮಣರಲ್ಲದವರು ಅಂದರೆ ದೇವಸ್ಥಾನದ ಪರಿಚಾರಕರು ಕೂಡ ನೋಡುವಂತೆ ನಡೆಯುತ್ತಿತ್ತು. ಆದರೆ ಇದನ್ನು ಸಮಾಜದ ಎಲ್ಲ ವರ್ಗಗಳು ನೋಡುವಂತಹ ಒಂದು ಅದೃಷ್ಟ ಇರಲಿಲ್ಲ. ದೇವಾಲಯದ ಸಭಾಮಂಟಪದಲ್ಲಿ ರಂಗಭೋಗದ ಕಾರ್ಯನಿರ್ವಹಿಸಲು ಬೇಕಾದ ವಾಸ್ತು ಸವಲತ್ತುಗಳನ್ನು ಒದಗಿಸಲಾಗಿತ್ತು.
ನವರಂಗದ ಮಧ್ಯದ ನೃತ್ಯ ಸಂಗೀತ ವೇದಿಕೆ, ಅದನ್ನು ಸುತ್ತುವರಿದ ಸುಖಾಸನದ ಜಗಲಿ, ಹಿತಮಿತವಾಗಿ ಬೆಳಕು ಗಾಳಿಯನ್ನು ಒಳಬಿಡುವ ಜಾಲಾಂಧ್ರಗಳು, ಪಾತ್ರಧಾರಿಗಳು ಹಾಗೂ ಪ್ರೇಕ್ಷಕರು ಪವಡಿಸಲು ಅನುಕೂಲವಾದ ಹಾಸುಗಲ್ಲಿನ ನೆಲ, ಈ ಒಳಾಂಗಣವನ್ನು ಅರ್ಥಪೂರ್ಣವಾಗಿ ವಿಂಗಡಿಸಿದ ಸುಂದರ ಸ್ತಂಭಗಳು, ಸ್ತಂಭದ ಮೇಲೆ ಹಂತ ಹಂತವಾಗಿ ವಿಸ್ತರಿಸಿಕೊಂಡು ಶೋಭಿಸುವ ಭುವನೇಶ್ವರಿಗಳು ಇವುಗಳಲ್ಲಿ ಮುಖ್ಯವಾಗಿದ್ದವು. ನೈಮಿತ್ತಿಕಗಳು. ನೈಮಿತ್ತಿಕೋತ್ಸವಗಳೆಂದರೆ ವರ್ಷದುದ್ದಕ್ಕೂ ನಡೆಯುತ್ತಿದ್ದ ಪೂರ್ವ ನಿಯೋಜಿತ ವಿಶೇಷೋತ್ಸವಗಳು. ಸುಮಾರು 1 ಡಜನ್ ವಾರ್ಷಿಕ ಉತ್ಸವಗಳ ಪಟ್ಟಿಯನ್ನು ಕೇಶವ ದೇವಾಲಯದ ಶಾಸನ ಕೊಡುವುದು. 3 ಚೈತ್ರ ಅಂದರೆ ವಸಂತ ಮಾಸದ್ದು, 3 ಪವಿತ್ರ ದೇವಾಲಯಗಳ ಪಾವನಗೊಳಿಸುವ, 2 ಸಂಕ್ರಮಣ ವಾರ್ಷಿಕ ಸರ್ವಕಾಲ, 2 ಪ್ರಥಮ ಮತ್ತು ಉತ್ಥಾನ ದ್ವಾದಶಿ, 1 ಶ್ರೀ ಜಯಂತಿ, 1 ಗ್ರಹಣ ಕಾಲ, 8 ಪುಣ್ಯಾಹವಾಚನ, ನವಗ್ರಹ ಹೋಮ, ದವನ ನೂಲು ಹಬ್ಬ, ತಿರುನಾಳ ಅಂದರೆ ರಥೋತ್ಸವ, 3 ದಿನಗಳ ದೀಪಾವಳಿ ಉತ್ಸವ ಅವುಗಳಲ್ಲಿ ಸೇರಿದ್ದವು. ದೀಪಾವಳಿ. 2 ದೇವಾಲಯಗಳಲ್ಲಿ ಅನೇಕ ದೀಪಗಳನ್ನು ಬೆಳಗಿಸಿ 3 ದಿನಗಳ ದೀಪಾವಳಿ ಉತ್ಸವವನ್ನು ಆಚರಿಸಲಾಗುತ್ತಿತ್ತು. ಆಗ ಪ್ರತಿದಿನ 1 ಸಲಗೆ, 12 ಕೊಳಗ ಮತ್ತು 2 ಬಳ್ಳ ಅಂದರೆ 3 ದಿನಕ್ಕೆ ಒಟ್ಟು 4 ಸಲಗೆ, 14 ಕೊಳಗ, 2 ಬಳ್ಳ ಎಣ್ಣೆಯನ್ನು ಕೇಶವ ದೇವಾಲಯದಲ್ಲಿ ಬಳಸಿದರೆ 3 ಸಲಗೆ ಎಣ್ಣೆಯನ್ನು ಪಂಚಿಕೇಶ್ವರ ದೇವಾಲಯದಲ್ಲಿ ಬಳಸಲಾಗುತ್ತಿತ್ತು. ಈ ಹಬ್ಬಕ್ಕೆ ಒಟ್ಟಾರೆ 7 ಸಲಗೆ 14 ಕೊಳಗ ಎಣ್ಣೆಯ ಸರಬರಾಜಾಗುತ್ತಿತ್ತು. 13ನೆಯ ಶತಮಾನದಲ್ಲಿ 1 ಗದ್ಯಾಣದಿಂದ 2 ಸಲಗೆ ಮತ್ತು 2 ಕೊಳಗ ಎಣ್ಣೆಯನ್ನು ಖರೀದಿಸಬಹುದಾಗಿತ್ತೆಂಬುದು ಗಮನಾರ್ಹ. ಇನ್ನು ದೇವಾಲಯದ ಬಾಣಸಿಗ ಬಳಗ ಅಂದರೆ ಅಡಿಗೆ ಮನೆಯವರ ವಿಚಾರ. ಬಾಣಸಿಗರು ದೇವರ ನೈವೇದ್ಯ ಅಥವಾ ಅಮೃತ ಪಡಿಯನ್ನು ಸಿದ್ಧಪಡಿಸುತ್ತಿದ್ದವರು ದೇವಾಲಯದ ಬಾಣಸಿಗರು. ದೇವಾಲಯದ ವರಮಾನದ ಬಹುಭಾಗವನ್ನು ಅಮೃತ ಪಡಿ ಮತ್ತು ಅದನ್ನು ಸಿದ್ಧಪಡಿಸುವ ಬಾಣಸಿಗರ ಮೇಲೆ ಖರ್ಚು ಮಾಡಲಾಗುತ್ತಿತ್ತು. ಈ ಅಗ್ರಹಾರದ ಪ್ರಮುಖ 2 ದೇವಾಲಯಗಳಾದ ಕೇಶವ ಮತ್ತು ಪಂಚಿಕೇಶ್ವರದ 2 ಪಾಕಶಾಲೆಗಳಲ್ಲಿ ಪ್ರತ್ಯೇಕ ಬಾಣಸಿಗ ತಂಡಗಳಿದ್ದವು. ಕೇಶವ ದೇವಾಲಯದ ಪಾಕಶಾಲೆಯಲ್ಲಿ 10 ಅಂದರೆ 10 ಹಿರಿಯ, 1 ಕಿರಿಯ ಬಾಣಸಿಗರು, 5 ಅಗ್ವಣಿಗಳು ಅಂದರೆ ಶುದ್ಧ ನೀರನ್ನು ಸರಬರಾಜು ಮಾಡುತ್ತಿದ್ದವರು. ಇವರಲ್ಲಿ ಕಿರಿಯರೊಬ್ಬರನ್ನು ಬಿಟ್ಟು ಉಳಿದ ಪ್ರತಿಯೊಬ್ಬರೂ ವಾರ್ಷಿಕವಾಗಿ 4 ಗದ್ಯಾಣಗಳನ್ನು ಪಡೆಯುತ್ತಿದ್ದರು. ಕಿರಿಯರಿಗೆ ಇದರಲ್ಲಿ ಅರ್ಧ ಅಂದರೆ 2 ಗದ್ಯಾಣ ಮಾತ್ರ ದೊರಕುತ್ತಿತ್ತು. ಅಂದರೆ ಕೇಶವ ದೇವಾಲಯದಲ್ಲಿ ಪಾಕಶಾಲೆಯ ಸಿಬ್ಬಂದಿಯ ಮೇಲೆ ವಾರ್ಷಿಕವಾಗಿ ಒಟ್ಟಾರೆ ಮಾಡುತ್ತಿದ್ದ ಖರ್ಚು 62 ಗದ್ಯಾಣ ಎಂದು ಅರ್ಥ. ಪಂಚಿಕೇಶ್ವರ ದೇವಾಲಯದ ಪಾಕಶಾಲೆಯ ಸಿಬ್ಬಂದಿ 5 ಬಾಣಸಿಗರನ್ನು, 5 ಬಾಣಸದ ಅಗ್ವಣಿಗಳನ್ನು ಒಳಗೊಂಡಿತ್ತು. ಇವರಲ್ಲಿ ಪ್ರತಿಯೊಬ್ಬರೂ 4 ಗದ್ಯಾಣ ಪಡೆದುಕೊಳ್ಳುತ್ತಿದ್ದುದರಿಂದ ಒಟ್ಟಾರೆ ಇವರ ಮೇಲೆ ವಾರ್ಷಿಕವಾಗಿ 48 ಗದ್ಯಾಣ ಖರ್ಚಾಗುತ್ತಿತ್ತು. ಬಾಣಸಿಗ ಆಡುಗಬ್ಬ. ಬಾಣಸಿಗ ಆಡುಗಬ್ಬ ಎಂಬ ಒಂದು ಪ್ರತ್ಯೇಕ ಸೇವಾ ವರ್ಗವು ದೇವಾಲಯದ ಪಾಕಶಾಲೆಗೆ ಉರುವಲು ಕಟ್ಟಿಗೆಯನ್ನು ಒದಗಿಸುತ್ತಿತ್ತು. ಇವರ ಸಂಖ್ಯೆಯನ್ನು ನಮೂದಿಸಿಲ್ಲ, ಆದರೆ ಸುಮಾರು 19 ಆಡುಗಬ್ಬಗಳು ಅಥವಾ 18 ವಯಸ್ಕರು, 1 ಕಿರಿಯರೆಂಬುದು ಕೇಶವ ದೇವಾಲಯದಲ್ಲಿದ್ದರೆಂಬುದು ಕಂಡುಬರುವುದು. ಒಟ್ಟಾರೆ 75 ಗದ್ಯಾಣವನ್ನು ಇವರ ಮೇಲೆ ವಾರ್ಷಿಕವಾಗಿ ಖರ್ಚು ಮಾಡುತ್ತಿದ್ದುದರಿಂದ ಒಬ್ಬೊಬ್ಬರಿಗೆ 4 ಗದ್ಯಾಣದಂತೆ ಲೆಕ್ಕ ಹಾಕಿ ಇವರ ಸಂಖ್ಯೆಯನ್ನು ನಿರ್ಧರಿಸಬಹುದಾಗಿದೆ. ಇದರಂತೆ ಪಂಚಿಕೇಶ್ವರ ದೇವಾಲಯದ ಸಿಬ್ಬಂದಿಯ ಮೇಲೆ ವಾರ್ಷಿಕವಾಗಿ ಒಟ್ಟಾರೆ 56 ಗದ್ಯಾಣ, 2 ಹಣ ಮತ್ತು 1 ಅಡ್ಡ ಖರ್ಚು ಮಾಡುತ್ತಿದ್ದುದನ್ನು ಆಧಾರವಾಗಿಸಿಕೊಂಡು ಇಲ್ಲಿ 14 ಅಂದರೆ 14 ವಯಸ್ಕರು ಮತ್ತು 1 ಕಿರಿಯರೆಂದು ಆಡುಗಬ್ಬಗಳಿದ್ದವೆಂದು ನಿರ್ಣಯಿಸಬಹುದು. ಪಾಕಶಾಲೆಗೆ ಶುದ್ಧ ನೀರು ಒದಗಿಸುತ್ತಿದ್ದ ಬಾಣಸಿಗ ಆಡುಗಬ್ಬಗಳಿಗಿಂತ ಭಿನ್ನವಾದ ದೇವರ ಅಗ್ವಣಿಗಳ ಬಳಗವೊಂದಿತ್ತು. ದೇವರ ಅಭಿಷೇಕಕ್ಕೆ ಪರಿಶುದ್ಧ ಜಲ ಒದಗಿಸುವುದು ಇವರ ಕರ್ತವ್ಯವಾಗಿತ್ತು.
ಈ ಜಲವನ್ನು ಕೇಶವ ದೇವಾಲಯದ ಹಿಂದಿದ್ದ ಕಲ್ಯಾಣಿಯಿಂದ ತರಲಾಗುತ್ತಿತ್ತೋ ಇಲ್ಲವೇ ಕಾವೇರಿಯಿಂದ ತರಲಾಗುತ್ತಿತ್ತೋ ಎಂಬುದು ಸ್ಪಷ್ಟಗೊಂಡಿಲ್ಲ. ಅಂದರೆ ಕೇಶವ ದೇವಾಲಯದ ಹಿಂಬದಿಯಲ್ಲಿ ಕಾವೇರಿ ನದಿ ಹರಿಯುತ್ತೆ. ಆದರೆ ಇಂದಿಗೂ ಕೂಡ ಆ ದೇವಾಲಯದ ಹಿಂಭಾಗದಲ್ಲಿ ಕಲ್ಯಾಣಿ ಇದೆಯೋ ಇಲ್ಲವೋ ಎಂಬುದು ಅಲ್ಲಿರುವವರಿಗೆ ಮಾತ್ರ ಗೊತ್ತು. ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಸುಮಾರು ಸಾರಿ ಹೋಗಿದ್ರು ಕೂಡ ಅಲ್ಲಿ ಕಲ್ಯಾಣಿ ಇರೋ ಮಾಹಿತಿನೇ ನನಗೆ ಗೊತ್ತಿಲ್ಲ. ಮುಂದೆ ನೋಡಬೇಕು. ಭಂಡಾರಿಗ ಕೊಠಾರಿಗ. ಪಾಕಶಾಲೆಯ ಸಿಬ್ಬಂದಿಗಿಂತ ಹೆಚ್ಚಿನ ಅಂತಸ್ತನ್ನು ಆದಾಯವನ್ನು ಹೊಂದಿದ್ದ ವರ್ಗವೆಂದರೆ ದಿನಸಿಗಳನ್ನು ಸರಬರಾಜು ಮಾಡಿ ಅದರ ಲೆಕ್ಕವನ್ನು ಇಡುತ್ತಿದ್ದ ಭಂಡಾರಿಗ ಮತ್ತು ಕೊಠಾರಿಗರದ್ದು. ಕೇಶವ ದೇವಾಲಯದ ಭಂಡಾರಿಗೆ ವಾರ್ಷಿಕವಾಗಿ 10 ಗದ್ಯಾಣ ಮತ್ತು ಪಂಚಿಕೇಶ್ವರದ ಕೊಠಾರಿಗೆ 12 ಗದ್ಯಾಣ ಕೊಡಲಾಗುತ್ತಿತ್ತು. ಭಂಡಾರಿಗಿಂತ ಕೊಠಾರಿಯ ಆದಾಯ ಹೆಚ್ಚಿದ್ದುದರಿಂದ ಅವನ ಅಂತಸ್ತು ಹೆಚ್ಚಿತ್ತೆನ್ನಬಹುದು. ದವಸಿಗರ ಆಳು. ದೇವರ ಕೊಠಾರದಿಂದ ದಿನಸಿಗಳನ್ನು ಪಡೆದುಕೊಂಡು ಪಾಕಶಾಲೆಗೆ ಒದಗಿಸುತ್ತಿದ್ದವರನ್ನು ದವಸಿಗರ ಆಳು ಎನ್ನುತ್ತಿದ್ದರು. ಇಂತಹವರು ಕೇಶವ ದೇವಾಲಯದಲ್ಲಿ 10 ಮತ್ತು ಪಂಚಿಕೇಶ್ವರದಲ್ಲಿ 12 ಜನರಿದ್ದರು. ಇವರಲ್ಲಿ ಪ್ರತಿಯೊಬ್ಬರೂ ವರ್ಷಕ್ಕೆ 4 ಗದ್ಯಾಣ ಪಡೆದುಕೊಳ್ಳುತ್ತಿದ್ದರು. ಪಂಚಿಕೇಶ್ವರ ದೇವಾಲಯದ ಶಿವಲಿಂಗಕ್ಕೆ ಶ್ರೀಬಲಿ ಎಂಬ ವಿಶೇಷ ಪೂಜೆ ದಿನನಿತ್ಯವೂ ನಡೆಯುತ್ತಿತ್ತು. ಈ ಪೂಜೆಯ ಅವಶ್ಯಕತೆಗಳನ್ನೆಲ್ಲ ಪೂರೈಸಲು 6 ಜನ ದವಸಿಗರ ಒಂದು ಪ್ರತ್ಯೇಕ ತಂಡವಿತ್ತೆಂದು ಕಂಡುಬರುವುದು. ಬ್ರಾಹ್ಮಣರು, ಬ್ರಾಹ್ಮಣೇತರರು. ಮೇಲೆ ಸೂಚಿಸಿದವರನ್ನೆಲ್ಲ ಗಣನೆಗೆ ತೆಗೆದುಕೊಂಡರೆ ದೇವಾಲಯ ಪಾಕಶಾಲೆಯ ಒಟ್ಟು ಸಿಬ್ಬಂದಿಯ ಸಂಖ್ಯೆ 92 ಆಗಿತ್ತೆಂದು ಹಾಗೂ ಈ ಸಿಬ್ಬಂದಿಯ ಮೇಲೆ ಆಗುತ್ತಿದ್ದ ವಾರ್ಷಿಕ ಖರ್ಚು 388 ಗದ್ಯಾಣವೆಂದು ತೀರ್ಮಾನಕ್ಕೆ ಬರಬಹುದು. ಇದರಲ್ಲಿ ಉರುವಲು ಕಟ್ಟಿಗೆಯನ್ನು ಒದಗಿಸುತ್ತಿದ್ದವರನ್ನು ಮತ್ತು ಬಹುಶಃ ಕೊಠಾರದಿಂದ ಪಾಕಶಾಲೆಗೆ ದವಸಗಳನ್ನು ಹೊತ್ತೊಯ್ಯುತ್ತಿದ್ದವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಬ್ರಾಹ್ಮಣರಾಗಿದ್ದರೆಂಬುದು ತೋರುವುದು. ಇನ್ನು ದೇವತೆಗಳ ಭೋಜನ ಅಂದರೆ ಪ್ರಸಾದ. ಸಾಮಗ್ರಿಗಳ ಪಟ್ಟಿ. ದೇವತೆಗಳ ದೈನಂದಿನ ಮತ್ತು ನೈಮಿತ್ತಿಕ ಭೋಜನಕ್ಕೆ ಬೇಕಾದ ಸಾಮಗ್ರಿಗಳ ಸಮಗ್ರ ಪಟ್ಟಿಯನ್ನು ಕೊಡಲಾಗಿದೆ. ಕೇಶವನ ನೈವೇದ್ಯಕ್ಕೆ 6 ಕೊಳಗ, 12 ಬಳ್ಳ ಮತ್ತು 1 ಮಾನ ಅಕ್ಕಿ ಪ್ರತಿನಿತ್ಯ ಬೇಕಾಗುತ್ತಿತ್ತು. ದೇವತೆಗಳ ಭೋಜನ ಅಂದರೆ ಪ್ರಸಾದ. ಸಾಮಗ್ರಿಗಳ ಪಟ್ಟಿ. ದೇವತೆಗಳ ದೈನಂದಿನ ಮತ್ತು ನೈಮಿತ್ತಿಕ ಭೋಜನಕ್ಕೆ ಬೇಕಾದ ಸಾಮಗ್ರಿಗಳ ಸಮಗ್ರ ಪಟ್ಟಿಯನ್ನು ಕೊಡಲಾಗಿದೆ. ಕೇಶವನ ನೈವೇದ್ಯಕ್ಕೆ 6 ಕೊಳಗ, 12 ಬಳ್ಳ ಮತ್ತು 1 ಮಾನ ಅಕ್ಕಿ ಪ್ರತಿನಿತ್ಯ ಬೇಕಾಗುತ್ತಿತ್ತು. 1 ಗದ್ಯಾಣವು 5 ಸಲಗೆ ಭತ್ತವನ್ನು ಖರೀದಿಸುವಷ್ಟು ಮೌಲ್ಯವನ್ನು ಅಂದು ಹೊಂದಿತ್ತೆನ್ನುವುದು ಗಮನಾರ್ಹ. ವರ್ಷಕ್ಕೆ ಬೇಕಾದ 9306 ಸಲಗೆ ಮತ್ತು 12 ಕೊಳಗ ಭತ್ತವನ್ನು ಕೊಳ್ಳಲು ಒಟ್ಟಾರೆ 1864 ಗದ್ಯಾಣ ಮತ್ತು 1 ಹಾಗ ಬೇಕಾಗುತ್ತಿತ್ತು. ತಾಂಬೂಲ ಸೇವೆ. ದೇವರ ಭೋಜನ ಅಂದರೆ ಅಮೃತ ಪಡಿಗೆ ತಯಾರಿಕೆಗೆ ತುಪ್ಪ ತುಂಬ ಅವಶ್ಯಕವಾದ ಸಾಮಗ್ರಿಯಾಗಿತ್ತು. 25 ಸಲಗೆ, 15 ಬಳ್ಳ ಮತ್ತು 3 ಮಾನ ತುಪ್ಪವನ್ನು ವಾರ್ಷಿಕವಾಗಿ ಇದಕ್ಕೆ ಉಪಯೋಗಿಸಲಾಗುತ್ತಿತ್ತು. ಇದಕ್ಕಾಗುತ್ತಿದ್ದ ಖರ್ಚನ್ನು ನಮೂದಿಸದಿರುವುದರಿಂದ ಬಹುಶಃ ತುಪ್ಪವನ್ನು ಖರೀದಿಸದೆ ದೇವಾಲಯದ ಹಸುಹಟ್ಟಿಯಲ್ಲಿಯೇ ಉತ್ಪಾದಿಸಲಾಗುತ್ತಿತ್ತೆಂದು ಭಾವಿಸಬಹುದು. ದೇವರ ನೈವೇದ್ಯಕ್ಕೆ ಸಂಬಂಧಿಸಿದ ಇನ್ನೊಂದು ಕುತೂಹಲಕಾರಕ ವಸ್ತುವೆಂದರೆ ಅಡಕೆ ವೀಳ್ಯದೆಲೆ. ವಾರ್ಷಿಕವಾಗಿ 3,30,000 ಅಡಕೆ ಮತ್ತು 6,60,000 ವೀಳ್ಯದೆಲೆಗಳ ಬೇಡಿಕೆ ಇತ್ತೆಂದು ಹೇಳಲಾಗಿದೆ. ಕೇಶವ ದೇವರಿಗೆ ಪ್ರತಿನಿತ್ಯ 850 ಅಡಕೆ ಮತ್ತು 1700 ವೀಳ್ಯದೆಲೆ ಬೇಕಾಗಿದ್ದರೆ ಪಂಚಿಕೇಶ್ವರ ದೇವರಿಗೆ ಪ್ರತಿನಿತ್ಯ 300 ಅಡಿಕೆ ಮತ್ತು 600 ಎಲೆ ಬೇಕಾಗುತ್ತಿತ್ತು. 1 ಗದ್ಯಾಣ 10,000 ಅಡಕೆಗಳನ್ನು ಇಲ್ಲವೇ 20,000 ಎಲೆಗಳನ್ನು ಕೊಳ್ಳುವ ಮೌಲ್ಯವನ್ನು ಹೊಂದಿತ್ತು. ಪಾತ್ರೆ ಪಾವುಡಗಳು. ಈ ರೀತಿಯಲ್ಲಿ ನಿಖರ ಪ್ರಮಾಣದಲ್ಲಿ ಗುರುತಿಸಲಾದ ಅಕ್ಕಿ, ಬೇಳೆ, ಎಣ್ಣೆ, ಸಾಸುವೆ, ತುಪ್ಪ, ಮೊಸರು, ಹೆಸರು ಬೇಳೆ, ಉಪ್ಪು, ಮೆಣಸು, ಒಡ್ಡ ಮಾದುರಕಾಯಿ, ಗೋಧಿ, ಬೆಲ್ಲ, ಉದ್ದು, ಅವರೆ,
ಕಡಲೆ, ಅರಿಶಿಣ, ಏಲಕ್ಕಿ, ಕಸ್ತೂರಿ, ಸೀಗೆಕಾಯಿಗಳ ಯಾದಿ ದಾಖಲೆಯಲ್ಲುಂಟು.